श्रीगुरुभ्यो नमः। हरिः ओं। शमयन् भवसन्तापं रमयन् साधुचातकान् कृष्णमेघकृपादृष्टिवृष्ट्या पुष्णातु मामपि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयावहम्। श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपौ हेमेन्द्रकलाब्जोत्थं सुविद्याबोधकं तदा सुमूलरामपूजाढ्यं सुजयीन्द्रगुरुं भजे सुधीजनसुमन्दारं सुधीन्द्रसुप्रियं सुषमीन्द्रगुरुं वन्दे सुधीन्द्रकरोद्भवम्। अपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हयग्रीव हयग्रीव हयग्रीवेति उपदेत् तस्य निःस्वरदेवाणी जन्मकन्या प्रवाहवत्। स्वस्तुश्रुताम् अखिलसन्मङ्गलानि भवन्तु। न कार्तिकसमो मासः न कृतेरसमं युगं न च वेदसमं शास्त्रं न तीर्थं गंगया समं। ಕಾರ್ತಿಕ ಮಾಸಕ್ಕೆ ಸಮಾನವಾಗಿರತಕ್ಕಂತಹ ಮಾಸ ಮತ್ತೊಂದಿಲ್ಲ ಅಂಥೇಳಿ ಈ ಕಾರಿಕೆಯ ಒಟ್ಟಾರೆ ತಾತ್ಪರ್ಯ. ಅದು ಹೇಗೆ ಅಂತಂದರೆ, ಎಲ್ಲ ಮಾಸಗಳಕ್ಕಿಂತಲೂ ಕಾರ್ತಿಕ ಮಾಸ ಹೇಗೆ ಉತ್ತಮ ಆಗ್ತದೆ ಅಂತ ವಿಚಾರ ಮಾಡಿದರೆ, ಉಳಿಕೆ ಮಾಸಗಳಲ್ಲಿ ನಾನಾ ವಿಧವಾಗಿರತಕ್ಕಂತಹ ವ್ರತ ಉಪವಾಸಗಳು ನಿಯಮಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಆದರೆ ಕಾರ್ತಿಕ ಮಾಸದಲ್ಲಿ ಮಾತ್ರ ಈ ಯಾವ ಉಪವಾಸಗಳಿಗೆ ಹೆಚ್ಚಾಗಿರಲಾರದೆ ಕೇವಲ ಭಗವಂತನ ಆರಾಧನೆ, ಸ್ನಾನ, ನಾಮಧಾರಣ, ಭಗವದ್ವಿಷಯಕವಾದಂತಹ ಚಿಂತನೆ, ಭಗವದ್ವಿಷಯಕವಾದಂತಹ ಸ್ತೋತ್ರಗಳ ಪಾರಾಯಣ, ಕಥಾಶ್ರವಣ, ದೀಪಾರಾಧನೆಯನ್ನು ವಿಶೇಷವಾಗಿ ಮಾಡಬೇಕು, ಸುಲಭವಾಗಿ ಮಾಡತಕ್ಕಂತಹ ಮಾಸ ಅಂತಂದರೆ ಕಾರ್ತಿಕ ಮಾಸ. ಅದಕ್ಕೆ ಹೇಳ್ತಾರೆ ನ ಕಾರ್ತಿಕ ಸಮೋ ಮಾಸ ಅಂತೇಳಿ. ಆದ ಕಾರಣ ಅರುಣೋದಯ ಕಾಲದಲ್ಲಿ ಏಳಬೇಕು, ಸ್ನಾನ ಮಾಡಬೇಕು, ನಾಮಧಾರಣೆ ಮಾಡಿಕೊಂಡು ಭಗವಂತನ ಹರಿವಾಯ ಗುರುಗಳ ಸನ್ನಿಧಾನದಲ್ಲಿ, ತುಳಸಿ ಸನ್ನಿಧಾನದಲ್ಲಿ ವಿಶೇಷವಾಗಿ ದೀಪ ಪ್ರಜ್ವಾಲನೆ ಮಾಡಬೇಕು ಅನ್ನೋ ವಿಷಯವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ವೈಶಿಷ್ಟ್ಯವನ್ನು ಹೇಳ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ತುಳಸಿಯ ಮುಂದೆ ದೀಪಾರಾಧನೆ, ತುಳಸಿಗೆ ನೀರು ಹಾಕೋದು, ತುಳಸಿ ದಳಗಳಿಂದ ಭಗವಂತನ ಪೂಜೆಯನ್ನು ಈ ಕಾರ್ತಿಕ ಮಾಸದಲ್ಲಿ ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದರ ವಿಶಿಷ್ಟ ಏನು ಅಂತ ವಿಚಾರ ಮಾಡಿದರೆ ಅದಕ್ಕೆ ಹೇಳ್ತಾರೆ, ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ ಅಂತೇಳಿ. ತುಳಸಿಯ ಬುಡದಿಂದ ಪ್ರಾರಂಭ ಮಾಡಿಕೊಂಡು ತುದಿಯ ಪರ್ಯಂತರವಾಗಿ ಎಲ್ಲವೂ ಕೂಡ ಪವಿತ್ರವಾಗಿರತಕ್ಕಂತಹ ಗಿಡ ತುಳಸಿ ಗಿಡ. ಅದಕ್ಕೆ ಹೇಳ್ತಾರೆ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಈ ಅನುಸಂಧಾನದ ಹಿನ್ನೆಲೆಯಲ್ಲಿ ಆ ತುಳಸಿಗೆ ನೀರು ಹಾಕಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಬೇಕು ಅಂಥೇಳಿ ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಇದನ್ನೇ ಪುರಂದರದಾಸರು ತಮ್ಮ ಒಂದು ಪದ್ಯದಲ್ಲಿ ಇದನ್ನು ಇದೇ ರೀತಿಯಾಗಿ ಸ್ಪಷ್ಟ ಮಾಡ್ತಾರೆ. ಇದನ್ನೇ ಅಲ್ಲಿ ಭಾಷಾಂತರಿಸ್ತಾರೆ. ಹಾಗೆ ಅಂದರೆ, ಎಲ್ಲಿ ಶ್ರೀ ತುಳಸಿ ವನ ಅಲ್ಲೇ ಒಪ್ಪುವರು ಶ್ರೀನಾರಾಯಣರು. ಭಗವಂತ ಲಕ್ಷ್ಮೀ ಸಮೇತನಾಗಿ ಎಲ್ಲಿ ತುಳಸಿ ಗಿಡ ಇರ್ತದೋ ಅಲ್ಲಿ ಲಕ್ಷ್ಮೀನಾರಾಯಣ ಸಂಪೂರ್ಣ ಸನ್ನಿಧಾನ ಇರತಕ್ಕಂತಹದ್ದಾಗಿರ್ತದೆ. ಅಷ್ಟೇ ಅಲ್ಲ, ಯನ್ಮೂಲೆ ಸರ್ವತೀರ್ಥಾನಿ ಅಂತ ಹೇಳಿದಂತೆ ಯಾವ ತುಳಸಿ ಗಿಡದ ಬುಡದಲ್ಲಿ ಸಕಲ ತೀರ್ಥರ ಸನ್ನಿಧಾನ ಇರ್ತದೆ. ಅದನ್ನೇ ದಾಸರಂತಾರೆ, ಗಂಗೆ ಯಮುನೆ ಗೋದಾವರಿ ಕಾವೇರಿ ಕಂಗೊಳಿಸುವ ಮಣಿಕರ್ಣಿಕೆಯು ತುಂಗಭದ್ರ ಕೃಷ್ಣವೇಣಿ ತೀರ್ಥಗಳೆಲ್ಲವೂ ಕೂಡ ಎಲ್ಲ ಸಂಗಮ ಈ ಯಾವ ತುಳಸಿ ಗಿಡದ ಬುಡದಲ್ಲಿರತಕ್ಕಂತಹದ್ದಾಗಿದೆ ಎಂಬುದಾಗಿ ಪುರಂದರದಾಸರು ಸ್ಪಷ್ಟ ಮಾಡ್ತಾರೆ. ಅದೇ ರೀತಿಯಾಗಿ ಯನ್ಮಧ್ಯೆ ಸರ್ವದೇವತಾ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ, ಸರಸಿಜ ಭವ ಭವ ಸುರಪ ಪಾವಕ ಚಂದ್ರ ಮೊದಲಾದವರು ಶ್ರೀರಮಣನ ಆಜ್ಞೆಯಲ್ಲಿ ಅಗಲದಂತೆ ತರು ಮಧ್ಯದಲ್ಲಿ ನಿತ್ಯ ನೆಲೆಸಿಪ್ಪರು ಅಂತ ಹೇಳ್ತಾರೆ. ಒಂದು ಕ್ಷಣ ಬಿಡದಲೆ ಯಾವಾಗಲೂ ಕೂಡ ಭಗವಂತನ ಆಜ್ಞಾ ಪ್ರಕಾರವಾಗಿ ಎಲ್ಲ ದೇವತೆಗಳು ಬ್ರಹ್ಮ, ರುದ್ರ, ಗರುಡ, ಚಂದ್ರ ಮೊದಲಾಗಿರತಕ್ಕಂತಹ ಎಲ್ಲ ದೇವತೆಗಳ ಸನ್ನಿಧಾನ ತುಳಸಿ ಗಿಡದ ಮಧ್ಯದಲ್ಲಿರತಕ್ಕಂತಹದ್ದಾಗಿದೆ ಎಂಬುದಾಗಿ ಪುರಂದರದಾಸರು ಸ್ಪಷ್ಟ ಮಾಡ್ತಾರೆ. ಅದೇ ರೀತಿಯಾಗಿ ಯದಗ್ರೇ ಸರ್ವವೇದಾಶ್ಚ, ಯಾವ ತುಳಸಿ ಗಿಡದ ಮೇಲ್ಭಾಗದಲ್ಲಿ ಸಕಲ ವೇದಗಳ ಸನ್ನಿಧಾನ ಇರ್ತದೆ ಅಂತಾರೆ. ಅದನ್ನು ಹೇಳ್ತಾರೆ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ ಅನಂತದಲ್ಲಿ ಅಗ್ಗಣಿಸಿದ ವೇದಘೋಷಗಳು ಅಗ್ರಭಾಗದಲ್ಲಿ ಇವೆ. ಬೆಟ್ಟದೊಡೆಯನಲ್ಲಿ ಶೀಘ್ರದಿ ಒಲಿಯುವ ಪುರಂದರ ವಿಠಲ ಎಂಬುದು ಹೇಳ್ತಾ ಇದ್ದಾರೆ. ಇಂತಹ ಅಗ್ರೇ ಸರ್ವವೇದಾಶ್ಚ ಅಂತ ಹೇಳಿದಂತೆ ಸಕಲ ವೇದಗಳ ಸನ್ನಿಧಾನ ತುಳಸಿ ಗಿಡದ ಮೇಲ್ಭಾಗದಲ್ಲಿ ಇರತಕ್ಕಂತಹದ್ದಾಗಿದೆ. ಆದ್ದರಿಂದ
ಇಡೀ ತುಳಸಿ ಗಿಡ ಆಪಾದ ಮಸ್ತಕವಾಗಿರತಕ್ಕಂತಹ ತುಳಸಿ ಗಿಡ ಪವಿತ್ರವಾಗಿರತಕ್ಕಂತಹ ಇಂತಹ ತುಳಸಿ ಗಿಡಕ್ಕೆ ನೀರು ಹಾಕೋದು, ಆ ತುಳಸಿ ಮೃತ್ತಿಕಾವನ್ನು ಧಾರಣ ಮಾಡೋದು, ಪ್ರದಕ್ಷಿಣೆ ಮಾಡೋದು, ನಮಸ್ಕಾರ ಮಾಡೋದು, ಆ ತುಳಸಿದಳಗಳಿಂದ ಭಗವಂತನ ವಿಶೇಷವಾಗಿ ಆರಾಧನೆ ಮಾಡತಕ್ಕಂತಹ ಒಂದು ಸಂದರ್ಭ ಈ ಕಾರ್ತಿಕ ಮಾಸದಲ್ಲಿರತಕ್ಕಂತಹದ್ದಾಗಿದೆ. ಸುಲಭವಾಗಿ ಭಗವಂತ ನಮಗೆ ಫಲವನ್ನು ಕೊಡತಕ್ಕಂತಹ ಒಂದು ಮಾಸ ಅಂದರೆ ಈ ಕಾರ್ತಿಕ ಮಾಸ ಅಂತ ಹೇಳ್ತಾ ಇದ್ದಾರೆ. ಇಂತಹ ಕಾರ್ತಿಕ ಮಾಸದಲ್ಲಿ ತುಳಸಿ ದಳಗಳಿಂದ ಭಗವಂತ ನಿರಂತರವಾಗಿ ನಾವು ಪೂಜಾ ಮಾಡೋದ್ರಿಂದ ಬೇರೆ ಯಾವ ಪೂಜೆಗಳಿಂದಲೂ ಕೂಡ ಭಗವಂತ ಸಂತೋಷ ಪಡೋದಿಲ್ಲ. ಕೇವಲ ತುಳಸಿಗಳಿಂದ ಮಾತ್ರ ಪೂಜೆಯಿಂದ ಸಂತೋಷ ಪಡತಕ್ಕಂಥವ್ರು ಆಗ್ತಾರೆ. ಇದಕ್ಕೊಂದು ದೃಷ್ಟಾಂತವನ್ನು ಕಾರ್ತಿಕ ಮಾಸದ ಮಹಾತ್ಮೆಯಲ್ಲಿ ನಿರೂಪಣೆ ಮಾಡ್ತಾರೆ. ಆಯವ ಚೋಳರಾಜ ಮತ್ತು ವಿಷ್ಣುದಾಸ ಎಂಬತಕ್ಕಂಥ ಬ್ರಾಹ್ಮಣ ರಾಜ ತನ್ನ ಒಂದು ಸ್ಥಾನಕ್ಕೆ ತಕ್ಕಂತೆ, ತನ್ನದೇ ಆದಂಥ ಒಂದು ಯೋಗ್ಯತೆಗೆ ತಕ್ಕಂತೆ ಅನೇಕವಾಗಿರತಕ್ಕಂತಹ ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯಾದಿಗಳಿಂದ ಭಗವಂತನನ್ನ ಪೂಜಾ ಮಾಡ್ತಾ ಇರ್ತಾನೆ. ಆ ಅನಂತಾಸ ಎಂಬತಕ್ಕಂತಹ ಕ್ಷೇತ್ರದಲ್ಲಿ ಅನಂತ ಸ್ವರೂಪಿಯಾಗಿರತಕ್ಕಂತಹ ಭಗವಂತನನ್ನ ವಿಶೇಷವಾಗಿ ವೈಭವೋಪೇತವಾಗಿ ಪೂಜಾ ಮಾಡ್ತಾ ಇರ್ತಾನೆ. ಆ ಪೂಜಾ ಮಾಡಿ ಸ್ವಲ್ಪ ಹೊತ್ತು ಕೂತಿರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ವಿಷ್ಣುದಾಸ ಎಂಬತಕ್ಕಂತಹ ಬಡಬ್ರಾಹ್ಮಣ ಒಂದು ಬುಟ್ಟೆಯಲ್ಲಿ ತುಳಸಿ ದಳ ತಗೊಂಡು ಬರ್ತಾನೆ. ಒಂದು ಕೊಡದಲ್ಲಿ ನೀರನ್ನು ತರ್ತಾನೆ. ನೀರನ್ನು ತಗೊಂಡು ಬಂದು ರಾಜ ಮಾಡಿದಂತಹ ಆ ವೈಭವೋಪೇತವಾದ ಪದಾರ್ಥಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಆ ತಾನು ತಂದಂತಹ ನೀರಿನಿಂದ ಅಭಿಷೇಕ ಮಾಡ್ತಾನೆ. ತಾನು ತಂದಂತಹ ತುಳಸಿ ದಳಗಳಿಂದ ಭಗವಂತನನ್ನು ವಿಶೇಷವಾಗಿ ಅರ್ಚನೆ ಮಾಡ್ತಾನೆ. ಧ್ಯಾನ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಭಗವಂತನ ಆರಾಧನೆ ಮಾಡ್ತಾನೆ. ತುಳಸಿ ದಳಗಳಿಂದ ಆ ವೈಭವೋಪೇತವಾದ ತುಳಸಿ ದಳಗಳಿಂದ ಆರಾಧನೆ ಮಾಡ್ತಾ ಇದ್ದಾಗ ರಾಜ ಪೂಜಾ ಮಾಡಿದ್ದೆಲ್ಲ ಮುಚ್ಚಿ ಹೋಗಿಬಿಡ್ತದೆ ತುಳಸಿ ದಳಗಳಲ್ಲಿ. ಆ ರೀತಿಯಲ್ಲಿ ಅವನು ತುಳಸಿಗಳಿಂದ ಪೂಜಾ ಮಾಡ್ತಾನೆ. ರಾಜನಿಗೆ ಒಂದು ದಿವಸ ನೋಡ್ತಾನೆ, 2 ದಿವಸ ನೋಡ್ತಾನೆ ರಾಜ. 3ನೇ ದಿವಸ ಸಿಟ್ಟು ಬರ್ತದೆ. ಆ ರಾಜ ಕೇಳ್ತಾನೆ ಬ್ರಾಹ್ಮಣನ, ಏನೋ ಬ್ರಾಹ್ಮಣ, ನಾನು ಇಷ್ಟು ವೈಭವೋಪೇತವಾಗಿ ಪೂಜಾ ಮಾಡಿದಾಗ ನೀನು ಅದನ್ನು ಲೆಕ್ಕ ಮಾಡಲಾರದೆ ತುಳಸಿ ದಳಗಳಿಂದ ನಾ ಮಾಡಿದ ಪೂಜೆನೆಲ್ಲ ವ್ಯರ್ಥ ಮಾಡ್ತಾ ಇದೆಯಲ್ಲ, ಎಂತಹ ಬ್ರಾಹ್ಮಣ ನೀನು ಅಂತ. ನನ್ನಲ್ಲಿರತಕ್ಕಂತಹ ಭಗವದ್ವಿಷಯಕವಾದ ಭಕ್ತಿ ನಿನ್ನಲ್ಲಿ ಇದೆಯೋ ಹೇಗೆ? ಯಾರು ಭಗವಂತ ಮೊದಲು ಕಾಣ್ತಾನೆ, ದರ್ಶನ ಕೊಡ್ತಾನೆ, ವೈಭವೋಪೇತವಾದ ಪೂಜಾ ಮಾಡ್ತಾ ಇರೋದ್ರಿಂದ ಭಗವಂತ ದರ್ಶನ ನನಗೆ ಆಗ್ತದೆ, ಆಗಲಿ ನಿನಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಬ್ಬ ಬ್ರಾಹ್ಮಣ ನೀನು, ಒಬ್ಬ ದಲಿತ ಬ್ರಾಹ್ಮಣ, ನಿನ್ನಲ್ಲಿ ಏನಿದೆ, ಯಾವ ಯೋಗ್ಯತೆ ಇದೆ ನಿನಗೆ ಭಗವಂತನ ಪೂಜಾ ಮಾಡಲಿಕ್ಕೆ ಅಂತ ಕೇಳಿದಾಗ ಅವನು ವಿನಮ್ರ ಭಾವದಿಂದ, ವಿನಯದಿಂದ, ಅಷ್ಟೇ ಪ್ರಶಾಂತವಾದ ಮನಸ್ಸಿನಿಂದ ಉತ್ತರ ಕೊಡ್ತಾನೆ ರಾಜನಿಗೆ. ಸ್ವಾಮಿ, ನಾನು ಭಕ್ತಿಯಿಂದ ತುಳಸಿಗಳನ್ನು ಪೂಜೆ ಮಾಡ್ತಾ ಇದ್ದೇನೆ. ಭಗವಂತ ಭಕ್ತಿಗೆ ಒಲಿತನಾಗಲಿ ಇನ್ಯಾವುದಕ್ಕೂ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾನು ನನ್ನ ಭಕ್ತಿಯಿಂದ, ನನ್ನ ಯೋಗ್ಯತೆಗೆ ತಕ್ಕಂತೆ ಭಕ್ತಿಯಿಂದ ಆ ತುಳಸಿಗಳನ್ನು ಪೂಜಾ ಮಾಡ್ತಾ ಇದ್ದೇನೆ. ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೋ ಬಿಡ್ತಾನೋ ಅದು ಅವನಿಗೆ ಸೇರಿದ್ದು ಅಂತ ವಿನಯಪೂರ್ವಕವಾಗಿ ಪ್ರಶಾಂತ ಮನಸ್ಸಿಂದ ಹೇಳ್ತಾರೆ. ಆಗ ಇಬ್ಬರಿಗೂ ಕೂಡ ಪರಸ್ಪರವಾಗಿ ಒಂದು ಪ್ರತಿಸ್ಪರ್ಧೆ ಅವರಿಬ್ಬರಲ್ಲಿ ಏರ್ಪಡತಕ್ಕಂಥದ್ದು. ಆಗ ಹೀಗೆ ಪ್ರತಿನಿತ್ಯ ನಡೀತದೆ. ಒಂದು ಕಡೆಗೆ ವೈಷ್ಣವ ಯಾಗ ಶುರು ಮಾಡ್ತಾನೆ ರಾಜ. ವೈಷ್ಣವ ಯಾಗವನ್ನು ಶುರು ಮಾಡಿ ಅಲ್ಲಿ ಅಹೋರಾತ್ರಿ ಅಖಂಡವಾಗಿ ಯಜ್ಞ ಮಾಡ್ತಾ ಇರ್ತಾನೆ. ಮತ್ತೊಂದು ಕಡೆಗೆ ಬ್ರಾಹ್ಮಣ ಸುವಾಸಿನಿಯರ ಸಂತರ್ಪಣೆ ಮಾಡಿಸ್ತಾ ಇರ್ತಾನೆ. ಒಂದು ಕಡೆಗೆ ಆ ವೈಭವೋಪೇತವಾದ ಪದಾರ್ಥಗಳಿಂದ ಅನರ್ಘ್ಯವಾಗಿರತಕ್ಕಂಥ ಮುತ್ತು, ರತ್ನ, ಹೊಳಗಳಿಂದ ಭಗವಂತ ಅರ್ಚನೆ ಮಾಡ್ತಾ ಇರ್ತಾನೆ. ಆದರೆ ಇದು ಯಾವುದರ ಯೋಗ್ಯತೆಯೂ ಇಲ್ಲದೆ ಇರತಕ್ಕಂಥ ಒಬ್ಬ ಬ್ರಾಹ್ಮಣ ತುಳಸಿ ದಳಗಳಿಂದ ಮಾತ್ರ ಭಗವಂತನ ಆರಾಧನೆ ಮಾಡ್ತಾ ಬರ್ತಾನೆ. ಹೀಗಿದ್ದಾಗ ಆಗ 7ನೇ ದಿವಸ ಆದಾಗ ಇಲ್ಲಿ ಏನಾಗ್ತದೆ, ವಿಷ್ಣುದಾಸನಿಗೆ ತಾನು ಪೂಜಾ ಮಾಡಿ ಮನೆಯಿಂದ ಬರಬೇಕಾದ್ರೆ ಒಂದು ಅನ್ನ ಮತ್ತು ತುಪ್ಪ ಎರಡನ್ನು ಇಟ್ಟು, ಅನ್ನ ಮಾಡಿಟ್ಟು ಪೂಜಾ ಮಾಡಿ ಬಂದು ಭಗವಂತನಿಗೆ ಆ ನೈವೇದ್ಯ ಮಾಡಲಿಕ್ಕೋಸ್ಕರವಾಗಿ ಈ ಅನ್ನ ತುಪ್ಪವನ್ನು ತಗೊಂಡು ನೈವೇದ್ಯ ಮಾಡಬೇಕು ಅಂತ ಅವನ ಇಚ್ಛೆಯಿಂದ ಅವನು ಪೂಜಾ ಮಾಡಲಿಕ್ಕೆ ಬರ್ತಾನೆ. ಆಗ ಅವನು ಪೂಜಾ ಮುಗಿಕೊಂಡು ಹೋಗುವಷ್ಟೊತ್ತಿಗೆ ಅಲ್ಲಿ ಅನ್ನ ಇರೋದಿಲ್ಲ, ತುಪ್ಪ ಇರೋದಿಲ್ಲ, ಖಾಲಿ ಆಗೋಗಿರ್ತದೆ. ಆಗ ಅವ್ರಿಗೆ ಆಶ್ಚರ್ಯವಾಗ್ತದೆ. ಹಾಗಾದರೆ ಇವತ್ತು ನಾನು ಪೂಜೆ ಮಾಡೋದೇ ಬೇಡ, ಭಗವಂತ ಪೂಜೆಗೆ ಹೋಗೋದೇ ಬೇಡ, ಯಾರನ್ನು ತೊಗೊಂಡು ಹೋಗ್ತಾರೆ? ನಾನು ದೇವರಿಗೆ ನೈವೇದ್ಯಕ್ಕೋಸ್ಕರವಾಗಿ ಮಾಡಿರತಕ್ಕಂಥ ಅನ್ನ ತುಪ್ಪವನ್ನು ತೊಗೊಂಡು ಹೋಗತಕ್ಕಂಥ ವ್ಯಕ್ತಿ ಯಾರಿದ್ದಾರೆ? ಇವತ್ತು ಅದನ್ನು ನೋಡಲೇಬೇಕು ಅಂತ ಒಂದು ಬಾಗಿಲದ ಸಂದಿನಲ್ಲಿ ಅವತ್ಕೊಂಡು ಕೂತಿರ್ತಾರೆ, ನೋಡ್ತಾ ಇರ್ತಾರೆ. ಆಗ ಒಬ್ಬ ನಿರ್ಗತಿನಾಗಿರತಕ್ಕಂತಹ ವ್ಯಕ್ತಿ, ಕೈಕಾಲಗಳ ಶಕ್ತಿ ಇರೋದಿಲ್ಲ, ದರಿದ್ರರಾಗಿರ್ತಾರೆ, ಗಡ್ಡ ಬೀಸೆ ಸೊಳಗಿರತಕ್ಕಂತಹ ದೇಹ, ಎಲ್ಲ ಅಸ್ಥಿ ಚರ್ಮ ಮಾತ್ರ ಇರ್ತದೆ ದೇಹದಲ್ಲಿ. ಅಂತ ಒಬ್ಬ ಮನುಷ್ಯ ಬರ್ತಾನೆ. ಬಂದು ಆ ತುಪ್ಪ ಸಹಿತವಾದ ಅನ್ನವನ್ನು ತಗೊಂಡು ಹೋಗಬೇಕು ಅಂತ ಬರ್ತಾನೆ. ಅಷ್ಟೊತ್ತಿಗೆ ಈ ಬಾಗಿಲಲ್ಲಿರತಕ್ಕಂತಹ ವ್ಯಕ್ತಿ ವಿಷ್ಣುದಾಸ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಆ ಅನ್ನದ ಪಾತ್ರೆ ಹಿಡ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಓಡ್ಲಿಕ್ಕೆ ಶುರು ಮಾಡಿದಾಗ ವಿಷ್ಣುದಾಸನು ಬೆನ್ನತ್ತಿ ಹೋಗ್ತಾನೆ. ಮಾರ್ಗ ಮಧ್ಯದಲ್ಲಿ ಆ ಅನ್ನನು ತಳಗೆ ಬಿದ್ದು ಹೋಗ್ತದೆ. ಮುಂದೆ ಓಡ್ತಾ ಹೋದಾಗ ಅವ್ನು ಹೇಳ್ತಾನೆ,
ಹೇ ಬ್ರಾಹ್ಮಣ, ಎಲ್ಲ ತಗೊಂಡೋಗಿ ಏನು ಮಾಡ್ತಿದ್ದಿ, ಜೊತೆಗೆ ಈ ತುಪ್ಪವನ್ನು ತಗೊಂಡು ಹಾಕೋ, ತುಪ್ಪ ಹಾಕ್ಕೊಂಡು ಊಟ ಮಾಡು ಅಂತ ಹೇಳಿ ಆ ತುಪ್ಪದ ಪಾತ್ರೆ ಹಿಡ್ಕೊಂಡು ಓಡ್ತಾನೆ. ಓಡ್ತಾ ಹೋದಾಗ ಅವನು ಮುಂದೆ ಹೋಗ್ಲಿಕ್ಕೆ ಆಗಲಾರ್ದೆ ಅಲ್ಲೇ ತಳಗೆ ಬಿದ್ದು ಬಿಡ್ತಾನೆ. ಯಾವಾಗ ತಳಗೆ ಬಿದ್ದಷ್ಟು ದಾಸರಿಗೆ ಬಹಳ ಅನುಕಂಪ ಬರ್ತದೆ ಆ ವ್ಯಕ್ತಿ ಮೇಲೆ. ಅನುಕಂಪ ಬಂದು ಅವನೇನು ಮಾಡ್ತಾನೆ ಅಂದರೆ ಆ ವ್ಯಕ್ತಿಯನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಗಾಳಿಯನ್ನು ಹಾಕಿ ಶೈತ್ಯವನ್ನೆಲ್ಲ ಉಪಚಾರ ಮಾಡ್ತಾನೆ. ಶೈತ್ಯೋಪಚಾರ ಮಾಡಿದಾಗ ಮರುಕ್ಷಣದಲ್ಲಿ ಅಲ್ಲಿ ಭಗವಂತ ಶಂಖಚಕ್ರ ಗದಾಧಾರಿಯಾಗಿ ಒಂದು ನಿಂತುಕೊಳ್ತಾನೆ. ಭಾಳ ಆಶ್ಚರ್ಯವಾಗ್ತದೆ ವಿಷ್ಣುದಾಸರಿಗೆ. ಸ್ವಾಮಿ, ಎಂಥ ಭಾಗ್ಯ ನನ್ನ ಮೇಲೆ, ಎಂಥ ಅನುಗ್ರಹ ಮಾಡಿದಿ. ನಾನಿನ್ನು ಯಾವ ಒಂದು ಪೂಜಾ ಮಾಡಿದವನಲ್ಲ, ಕೇವಲ ತುಳಸಿಯಿಂದ ಮಾತ್ರ ಪೂಜಾ ಮಾಡಿದಂಥ ವ್ಯಕ್ತಿ ನಾನು. ತಾವನ್ನು ಮಾತ್ರ ನೀನು ಇಷ್ಟು ನನಗೆ ಅನುಗ್ರಹ ಮಾಡ್ತಾ ಇದ್ದಿ ಅಂತಂದರೆ ನಿಜವಾಗ್ಲೂ ನಾನು ಧನ್ಯ ಎಂಬುದಾಗಿ ಬಹಳ ಸಂತೋಷ ಪಡ್ತಾನೆ. ಆನಂದಮಯ ರೋಮಾಂಚನವಾಗ್ತದೆ, ಸ್ತೋತ್ರ ಮಾಡ್ತಾನೆ. ಆಗ ಆ ವಿಷ್ಣುದಾಸನನ್ನ ತನ್ನ ವಿಮಾನದಲ್ಲಿ ಕೂಡಿಸಿಕೊಂಡು ಈ ಯಾವ ಚೋಳರಾಜನ ಯಜ್ಞ ಮಂಟಪದ ಮುಂದೆ ಬರ್ತಾನೆ. ಯಜ್ಞ ಮಂಟಪದಿಂದ ಮುಂದೆ ಬಂದ ನೋಡ್ತಾನೆ. ಚೋಳರಾಜನಿಗೆ ಆಶ್ಚರ್ಯವಾಗ್ತದೆ. ಪುರೋಹಿತರ ಕರೆದು ಕೇಳ್ತಾನೆ, ಪುರೋಹಿತರೇ, ಏನೆಂತಹ ಅನ್ಯಾಯ, ನಾನು ಇಷ್ಟು ವೈಭವದಿಂದ ಭಗವಂತನ ಪೂಜಾ ಮಾಡ್ತಾ ಇದ್ದೇನೆ, ಒಂದು ಕಡೆಗೆ ಅಹೋರಾತ್ರ ಯಜ್ಞ ನಡೀತಾ ಇದೆ, ಮತ್ತೊಂದು ಕಡೆಗೆ ಬ್ರಾಹ್ಮಣ ಸುವಾಸನೀಯರ ಭೋಜನಾದಿಗಳು ನಡೀತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಸಹಿತ ಮೊದಲು ಭಗವಂತನ ದರ್ಶನ ಆಗಿದ್ದು ಒಬ್ಬ ಕಡಬ್ರಾಹ್ಮಣನಿಗೆ, ಈ ನಿರ್ಗತಿಯಾಗಿರತಕ್ಕಂತಹ ವ್ಯಕ್ತಿಗೆ. ಕಾರಣ ಇದರಿಂದ ಏನು ಪ್ರಯೋಜನ ಇಲ್ಲ, ನಾನು ಬದುಕಿ ಏನು ಮಾಡಬೇಕು ಅಂಥೇಳಿ ಅದೇ ಯಜ್ಞದಲ್ಲೇ ಪ್ರಾಣತ್ಯಾಗ ಮಾಡಬೇಕು ಅಂತ ಹೊರಡ್ತಾನೆ. ಆಗ ಭಗವಂತ ಅವನಿಗೂ ಕೂಡ ದರ್ಶನವನ್ನು ಕೊಟ್ಟು ಅವನಿಗೂ ಪರಮಾನುಗ್ರಹ ಮಾಡತಕ್ಕಂಥವನಾಗ್ತಾನೆ. ಇದರಿಂದ ಏನಾಗ್ತದೆ ಅಂತಂದರೆ ಭಗವಂತ ಯಾವ ವೈಭವಕ್ಕೂ ಒಲಿಯತಕ್ಕಂತಹ ವ್ಯಕ್ತಿ ಅಲ್ಲ. ಕೇವಲ ನಿರ್ಮಲವಾಗಿರತಕ್ಕಂತಹ, ಸ್ವಚ್ಛವಾಗಿರತಕ್ಕಂತಹ, ಭಕ್ತಿಯಿಂದ ಕೂಡತಕ್ಕಂತಹ ಪೂಜೆಯಿಂದ ಮಾತ್ರ ಭಗವಂತ ಒಲಿತಾನೆ ಹೊರತು ಇನ್ಯಾವುದನ್ನು ಒಲಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಒಂದು ಕಥಾದಿಂದ ನಮಗೆ ಸ್ಪಷ್ಟವಾದಕ್ಕಂತಹದ್ದಾಗ್ತದೆ. ಅದಕ್ಕೆ ಹೇಳ್ತಾರೆ ದಾಸರಂತಾರೆ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣೆಗೆ ಅರ್ಪಿತವೆನಲು ಹೂವು ತರುವರ ಮನೆಗೆ ಹುಲ್ಲು ತರುವ ಎಂಬತಕ್ಕಂತಹ ಒಂದು ದೇವರ ನಾಮದಲ್ಲಿ ದಾಸರನ್ನು ಸ್ಪಷ್ಟ ಮಾಡತಕ್ಕಂಥದ್ದಾಗ್ತದೆ. ಆದ ಕಾರಣ ಭಕ್ತಿಯಿಂದ ಒಂದು ದಳ ತುಳಸಿಯನ್ನ, ಆ ತುಳಸಿಯಲ್ಲಿರತಕ್ಕಂಥ ಒಂದು ವೈಶಿಷ್ಟ್ಯವನ್ನು ಮನಸ್ಸಿಂದ ಚಿಂತನೆ ಮಾಡ್ತಾ ಅದನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿದ್ರಿಂದ ಭಗವಂತ ನಮಗೆ ಏನು ಕೊಡಲಿಕ್ಕಿಲ್ಲ, ಬೇಡದರೆ ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡತಕ್ಕಂತಹ ಪರಮ ಕರುಣಾಮೂರ್ತಿ ಭಗವಂತನ ಆದ್ದರಿಂದ ಅಂತಹ ಭಗವಂತನ ಪೂಜೆಯನ್ನ ತುಳಸಿ ದಳಗಳಿಂದ ಈ ಯಾವ ಒಂದು ತಿಂಗಳ ಕಾಲ ಕಾರ್ತಿಕ ಮಾಸದಲ್ಲಿ ಮಾಡದ ಅವಶ್ಯವಾಗಿ ಮಾಡತಕ್ಕಂಥವರಾಗಬೇಕು. ಅದರಿಂದ ಭಗವಂತನ ಅನುಗ್ರಹ ವಿಶೇಷವಾಗಿ ಆಗತಕ್ಕಂತಹದ್ದಾಗ್ತದೆ ಅನ್ನುವ ಒಂದು ವಿಷಯವನ್ನ ಸ್ಕಾಂದ ಪುರಾಣಾತ್ಮಕವಾಗಿರ್ತಕ್ಕಂತಹ ಈ ಒಂದು ವಿಷಯವನ್ನ ಬ್ರಹ್ಮದೇವರ ನಾರದ ಪ್ರಶ್ನೆಗೆ ಬ್ರಹ್ಮದೇವರು ಉತ್ತರ ಇದನ್ನೆಲ್ಲ ಸ್ಪಷ್ಟ ಮಾಡತಕ್ಕಂಥವರಾಗ್ತಾರೆ. ಇದನ್ನು ನಾವು ಅನುಸಂಧಾನ ಮಾಡಿಕೊಂಡು ಈ ಯಾವ ಕಾರ್ತಿಕ ಮಾಸದಲ್ಲಿ ಭಗವಂತನನ್ನ ತುಳಸಿ ದಳಗಳಿಂದ ಪೂಜಾ, ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಪ್ರಜ್ವಾಲನೆ, ಅನಂತರದಲ್ಲಿ ವಿಷ್ಣು ಸಹಸ್ರನಾಮಾದಿಗಳ ಪಾರಾಯಣ, ಭಗವಂತ ನಾಮ ಸಂಕೀರ್ತನೆ, ಭಾಗವತ ಪುರಾಣಾದಿಗಳ ಶ್ರವಣವನ್ನು ಮಾಡಿಕೊಂಡು ತದ್ವಾರ ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರ ಆಗೋಣ. ಎಲ್ಲರಿಗೂ ಕೂಡ ಇದರ ಮೂಲಕವಾಗಿ ಸಮಸ್ತ ಸನ್ಮಾನಗಳಾಗಲಿ ಎಂಬುದಾಗಿ ಆಶಿಸ್ತಾ ಈ ಒಂದು ಪ್ರವಚನವನ್ನು ಅಸ್ಮದ್ ಗುರುವಂತದ ಭಾರತೀಯ ಮುಖ್ಯ ಪ್ರಾಣ ಅಂತಕ್ಕದ ಸದಾ ಕಾರ್ತಿಕ ದಾಮೋದರಾಗಿರತಕ್ಕಂಥ ಭಗವಂತನ ಪಾದಕಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.